ಅಕ್ಕ ಕೆಂಪಕ್ಕ ಹೇಳತ್ತಾಗ ಹೋಗದ ನೀನು ಚಂದಾಗಿ ಮೈ ಕತ್ತಿದ್ದಿ ಕದ್ಬಿಡು. ಹೋಗ ಸುಮ್ಕಿನ ಒಂದು 10 ಗಂಟೆ ಬಸ್ಗೆ. ಇವತ್ತು ಕೆಲ್ಸಕ್ಕೆ ಹೋದಂಗಾಗಿಲ್ಲ, ಹಂಗೆ ಹೋಗೋದಾಗಿತ್ತು. ನೀನು ಬೇರೆ ಹೋಗದ ಬಂದಲಕ್ಕ. ಅಯ್ಯೋ ಏನೋ ಹಿಂಸೆ ಮಾಡಿದ್ಲವ ಯಾಸೋದಿ ಪಾಪ. ಹಿಂಸೆ ಮಾಡದ್ಲ ಹಿರಿ ಅನ್ಕೊಂಡು. ಕಮ್ಲಕ್ಕ ಅದಕ್ಕೆ ಇದೇನು ಇಲ್ಲಿ ಬಂದು ಮನೆಗಿದ್ದೀರಿ ಅಲ್ಲ? ಅಯ್ಯೋ ನಿಮ್ಮ ಅತ್ತೆಗೆ ಇನ್ನೂ ನಿದ್ದೆ ಇರ್ತಿಲ್ಲ ಕಣವ. ಹೋಗತ್ತಾಗೆ ಏನು ಅಲ್ಲಿ ಏನು ಮಗ ಹೊಸಿ ಸಾಕಿ ಅದು ಹೆಂಗೆ ಮನೆ ಕಂಡಿರಿ ಒಳಗೆ ರೂಮಲ್ಲಿ ನೀವು? ಒಂದು ಕಿಟಕಿ ಇಲ್ಲ ಏನಿಲ್ಲ, ಒಂದು ಗಾಳಿ ಬರೋಕ್ಕಿಲ್ಲ. ಅಯ್ಯಪ್ಪ ನಾವು ನಮ್ಮ ರೂಮ ಮನೆ ಕಟ್ತೀವಿ, ಅಲ್ಲಿ ಮನೆ ಕಳಕ್ಕಿಲ್ಲ. ಯಾರು ಬಂದರೆ ಹೋದ್ರೆ ಅಂದ್ಬಿಟ್ಟು ಅದು ಇರಲಿ ಅಂದ್ಬಿಟ್ಟು ಒಂದು ಕಟ್ಸಿದ್ವಾ. ನಮ್ಮ ಹೊಟ್ಟೆಯವ್ರಿಗೆ ಕಿಟಕಿ ಮಾಡಿಸಿ ಅಂತ ಅಂದ್ರೂ ಆ ಸಮಯದಲ್ಲಿ ಊರಿಗೆ ಹೊಂಟೋಗಿದೆ. ಮನೆ ಕಟ್ಟಾಗ ಕಿಟಕಿನೇ ಮಾಡಿಸಿಲ್ಲ, ಸ್ಟೋರ್ ರೂಮ್ನಾಗ ಮಾಡ್ಕೊಳಕೈತಿ ಅಂದ್ಬಿಟ್ಟು ಹಂಗೆ ಮಾಡಾರೆ ಕಣವ. ನಾನು ಬಂದವ್ರು ಯಾವಾಗ ಬಂದು ಮನೆ ಕಳ್ಳಿ ನಂಟ್ರನೆಲ್ಲರು ಬಂದ್ರಿ ಅಂದ್ಕೊಂಡು ಅದು ನನಗೆ ಸ್ಟೋರ್ ರೂಮ್ನಾಗ ಮಾಡಿದ್ದು. ಅದನ್ನ ತಿರ್ಗವ ರೂಮ್ನಾಗೆ ನಾನೇ ಎಲ್ಲನೂ ಜಾಸ್ತಿ ಇರ್ತೀವಲ್ಲ, ಪಾತ್ರೆ ಪಗಡೆ ಎಲ್ಲನೂ ಸ್ವಲ್ಪ ಮ್ಯಾಕೆ ಸುತ್ತಲೂ ಎಲ್ಲ ರೂಮ್ಗಳಲ್ಲೂ ಸ್ವಲ್ಪವಲ್ಲ, ಮೇಗಲು ಸ್ವಲ್ಪ ಆ ಸ್ವಲ್ಪಗಳ ಮೇಲೆ ಮಾಡ್ಬಿಟ್ಟು ಆ ರೂಮ್ ಖಾಲಿ ಮಾಡಿದೆ. ಬಂದವರು ಹೋದವ್ರು ಮನೆ ಕಳ್ಳಿ ಅಂದ್ಬಿಟ್ಟು. ಅವ್ವ ಹೋಗವ ಏನು ಹೊಸಿ ಸಾಕೆ ಸೋದಿ. ಅಯ್ಯಪ್ಪ 12:15 ಆಯ್ತು, ನಿದ್ದೆ ಬರಲಿಲ್ಲ ಕಣವ. ಇಬ್ರು ಮಾತಾಡಿ ಸಾಕಾಗಿ ಚಾಪೆ ತಗೊಂಡು ಬಂದು ಮನೆ ಕೊಂಡ. ಇಲ್ಲಿ ಹಾಲು ತರಕ್ಕೆ ಹೋಗೋರು ಎತ್ಕೆ ಕಾಯಿಸ್ಕೊಡ್ತೀನಿ ಕಾಪಿಯ. ಅಯ್ಯೋ ಕಾಪಿ ತಂಗಾರೆ ಅಲ್ಲಿ ಹೋಗ್ಬೇಕನವ. ನಾವು ಹಬ್ಬದ ಕೆಲಸ ಮಾಡ್ಬಿಡ್ದೆ ಸೋದಿ. ಅಯ್ಯೋ ಸುಮ್ಮನಿರೋದಕ್ಕೆ ಹೋಗಿರಂತೆ. ಅಯ್ಯೋ ಹೋಗಿರಂತೀರಿ, ಏನು ಹೋಗೋದು ಬೇಡ ಅಂತ ಅಂದ ನಾನು. ಹೋಗಿರಿ ಸುಮ್ಕಿರಿ ಹೋಗಾಯ್ತದೆ ಅಂತೆ. ಹೋದ್ರಾಯ್ತು ಅದಕ್ಕೆ ಹಂಗಾಡಿರಿ. ಅವ್ವ ಇಲ್ಲಕ್ಕ ಸುಮ್ಕಿರು, ನೇನೆ ದಿವಸ ಹಂಗೆ ಹೋಗವು. ನೀನು ಬೇಜಾರು ಮಾಡ್ಕೊಬಿಟ್ಟಲ್ಲ, ಅದಕ್ಕೆ ಹೋಗ್ಬಿಟ್ಟು ಹೋಗೋದ ಅಲ್ಲೇ ಉಳ್ಕೊಂಡು ಅನ್ಕ ಬಂದು. ಸುಮ್ಮನಿರ್ ಕಂಬ್ಲಕ್ಕ ಇದೇನು ಹಿಂಗೆ ಅಡಿಗೆ ನೀನು ಒಳಗೆ ಹಂಗೆ ಎತ್ಕಂಗೆ ಆಡೋದು ಕಲ್ತಿದ್ಯಪ್ಪ ಇತ್ತೀಚೆಗೆ. ಅಯ್ಯೋ ಅವಳಂಗೆ ಆಡ್ತೀನಿ ನಾನು. ಅವಳಂಗೆ ಆಡೋದಾಗಿದ್ರೆ ನಮ್ದು ಯಾಕವ ಹಿಂಗೆ ಅಲ್ಲಕ್ಕನವ. ಎಂಗೇಜ್ಮೆಂಟು ನಂಟ್ರು ಬರಂಗೆ ಬಂದ್ಲು. ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಬರ್ದಾರೆ ಅಂತಿತ್ತು ಅಷ್ಟೊತ್ತಲ್ಲಿ. ಏನು ಫೋಟೋ ವಡೆನೂ ಹೊಂಟೋಗಾನೆ ಪಾಪ. ಏನು ಪದ್ಮ ಪರ್ದಾಡ್ತಾವಳೆ. ಆಗ ಇವನು ಮಗನ ಫೋನಲ್ಲಿ ಹೊಡ್ಕೊಂಡ್ರು. ಹಂಗ ಬುದ್ಧಿ ಕಲಿಯೋದು ಅಲ್ಲಕ್ಕನಕ. ಕಮ್ಲಕ್ಕ ಹಿಂಗೆ ಅಂತೀನಂತ ಬೇಜಾರು ಮಾಡ್ಕೋಬೇಡ. ಏನು ಸತ್ತಾಗಿ ಯಾರು ಓದ್ಕೊಂಡೋಕಿಲ್ಲ. ಇರೋ ಗಂಟೆ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಈಗ ಎಲ್ಲ ಓದ್ಕೊ ಹೋದ್ರೆ ಸತ್ತೋದವ್ರೆಲ್ಲವ. ಸತ್ತೋದವ್ರೆಲ್ಲ ಓದ್ಕೊ ಹೋಯ್ತಾರೆ. ಮಾಡು ಬಂಗ ವಯಸ್ಸೋದಿ. ಅದೇನು ಅಂತಿದ್ರಂತಂಗೆ ಆಯಿತು ಕತೆ. ಅದೇನು ಹಂಗೆ ಸಣ್ಣ ಬುದ್ಧಿ ಕಲ್ತಿದ್ದಾಳೋ ಏನೋ. ಅಯ್ಯೋ ಏನಾರು ಮಾತಾಡಿದ್ರೆ ಕೆಡ ಹತ್ಕತ್ತದ ಅವ್ರಿಗೆ. ಅದೇ ಹಾಕ್ಬೇಕು. ನಾನು ಅದಕ್ಕೆ ಏನು ಮಾತಾಡೋಕ್ಕಿಲ್ಲ ಕಣವ. ಒಂದಂದ್ಬಿಟ್ಟು 2 ಅನ್ಸ್ಕೊಳ್ಳೋಂತ ಹಣೆ ಬರ ನಮ್ಗೆ ಏನು ಬಂದಿರೋದು. ಮಾತು ಒಂಥರ ಚುರುಕು ಅದೇ ಹಾಕ್ಬೇಕು ಅಂದ್ಬಿಟ್ಟು ಹಂಗೆ. ಆಮೇಲೆ ಎತ್ತಕ್ಕೊತ್ತಂದ್ರೆ ಸುಮ್ಮ ಮಾತಾಡ್ಬಿಡೋದು. ಕೆಂಪಾಕನ್ ಬೇಜಾರಾದೇನೋ ತಂಗಿಗೆ ಮಾತಾಡಿದ್ರೆ. ಅಯ್ಯೋ ಇರೋದು ಮಾತಾಡ್ರೆ ನನಗೆ ಯಾಕೋ ಬೇಜಾರು. ಇರೋದು ಮಾತಾಡಿದ್ರೆ ನನಗೆ ಯಾಕೆ ಬೇಜಾರು ಮಾಡು. ನನಗೇನು ಹೇಳ್ತದ ಅಳು ಬುದ್ಧಿ. ಹಂಗೂ ಬೋದೆ ಇಷ್ಟೊತ್ತಲ್ಲಿ ಬರ್ದಾರೆ ಅಂತಿತ್ತು, ಅಲ್ಲೇ ಇರುವೆ ನೀನು ಅಂತ. ಅಯ್ಯೋ ಇಲ್ಲ ಕನಕ, ತರಕಾರಿ ಎಲ್ಲ ಉಳ್ಕೊಬಿಟ್ಟಿದ್ದು. ಇನ್ನು ಮಾರಲಿಲ್ಲ ಅಂದ್ರೆ ಕದಾಕೊಬಿಟ್ಟು ನಾಳೆಗೆ ಬತ್ತೋದಂಗೆ ಆಯ್ತವೆ. ಯಾರು ತಗೊಳಕ್ಕಿಲ್ಲ ಕನಕ. ಹಂಗೆ ಹಿಂಗೆ ಅಂದ್ಕೊಂಡು ಹಂಗಂದ್ಲು. ಸಿಕ್ಕಿಲ್ಲ ಹೋಗೋ ಊಟ ಮಾಡು ಅಂದೆ. ಲಾಸ್ಟಲ್ಲಿ ಅವಳೆ ಕೊನೆ, ಅವಳು ಒಬ್ಬಳೆ ಕುತ್ಕೊ ಉಂಡ್ಲು. ಹಂಗೂ ನಾನು ಕರಿತಾಳೆ. ಮೊದಲೇ ಊಟ ಮಾಡ್ಬಿಟ್ಟೆ ಮಾತ್ರವ. ತಿರ್ಗಿ ಎಲ್ಲಿ ಊಟ ಮಾಡೋಕ್ಕಾಗೋದು. ಭಾಳ ಚೆನ್ನಾಗಿ ಮಾಡಿದ್ರು ಮಾತ್ರವ ಅಡುಗೆ. ಒಸಿ ಚೆನ್ನಾಗಿ ಮಾಡಿಸಿದ್ರವ್ವ. ಏನು ಆ ಥರ ಯಾವ ಮದುವೆ ಊಟಕ್ಕಿಂತ ಕಮ್ಮಿ ಇತ್ತಿಲ್ಲ. ಎಂಗೇಜ್ಮೆಂಟ್ಗೆ ಹಂಗೆ ಮಾಡಿಸೋನಲ್ಲ. ಏನು ಕತೆ ಏನು ಅಂತ ಹೊಸಿ ಇದು ಮಾಡ್ತಿದ್ರೆ ಭಾಳ ಚೆನ್ನಾಗಿ. ಅದೇ ರುಚಿನೂ ಹಂಗೆ ಇತ್ತು. ಐಟಮ್ಗಳು ಜಾಸ್ತಿನೇ ಯಾಕಂದ್ ಮಗ ಇತ್ತು ಮಾತ್ರವ ಐಟಮ್ಗಳು. ಹೊಸಿ ಥರ ಐಟಮ್ಗಳು ಮಾಡ್ಸಿದ್ರೆ ಹುಡುಗ ಹೊಸಿ ಚೆಂದಾಗಿತ್ತನಕ. ಇವಳು ಒಪ್ಕೊಂಡಿರೋದೇ ಸೂಜ್ಗ ಕನಕ. ಇದು ಸುಮಾರ ಕಾಣ್ತಿತ್ತಲ್ವಾ, ಸುಮಾರ ಕಾಣ್ತಿತ್ತಿಲ್ವಾ? ಅಯ್ಯೋ ಹೋಗು ಮುಖತೆ ಭಾಳ ಗಮನ ಕಾಣ್ತಿದ್ಲು ಅಲ್ಲ ಕನಕ. ಅಷ್ಟೊಂದು ರೆಡಿ ಮಾಡಿರುತ್ತಾನೆ. ಒಂಚೂರ ಲಕ್ಷಣ ಕಾಣ್ತಿತ್ತಕ್ಕ. ಮಾಮೂಲಿ ದಿಸ್ವೇ ಒಂಚೂರು ಚೆನ್ನಾಗಿ ಕಾಣ್ತಿತ್ತು. ಅಯ್ಯೋ ದೇವ್ರೆ ಹೋಗತ್ತಾಗೆ ಏನು ಇತ್ಕೂ ಅಲ್ವೂ ಅದಕ್ಕೂ ಕರ್ಕೊಂಡು ನನಗೆ ನಗನೆ ಬಂದ್ಬಿಡ್ತು ಕನಕ. ಪದ್ಮ ಬೇರೆ ನಾನು ಒತ್ತಿಲ್ಲ ಕುಂತವಳೆ. ನನಗೆ ನಗನೆ ಬಂದ್ಬಿಡ್ತು ಕನ್ನದಕ್ಕೆ. ನನಗೆ ಬೇಜಾರು ಮಾಡ್ಕೊಬೇಡ ಕನ್ಕಂಬ್ಲಕ್ಕ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳನೆ, ಇರೋದು ತಾನೇ ಹೇಳೋದು ಬಿಡು. ಅಯ್ಯೋ ಅದಕ್ಕೆ ಯಾಕೆ ಬೇಜಾರವ. ಮಾಡು ಚೆನ್ನಾಗಿ ಕಾಣ್ತಿತ್ತಿಲ್ಲ ಕಣ್ ಮಗ ನೀನು ಅನ್ಕೋ. ಯಸದಿ ನನಗೂ ಏನು ತಲೆ ಮೇಲೆ ಕುಣಿಸ್ಕೊಡೋದು ಅಂತಿದ್ರೆ ಟೋಕನ್ ನಂಗೆ ಹಾಕೊಂಡು ಕರ್ಕ ಬಂದರೆ ಒಂಚೂರು ಆರೆ ಎತ್ತಿಂದ ಆರೆ ಒಂಚೂರು ಲಯ ಕಂಡತವೆಣ್ಣು.
ಅದಕ್ಕೆ ಅಷ್ಟ್ರ ಮಟ್ಟಿಗೆ ದುರಾಂಕಾರ ಆಡ್ತದಲ್ಲ, ಅವನೇ ಬೇಕು ಇವನೇ ಬೇಕು ಅನ್ಕೊಂಡು ಎಲ್ಲಾರು ಮಾಡ್ಕೊಳ್ಳಿ ಸುಮ್ಕಿರವ. ತಲೆನೋವೇ ಬೇಡ, ತೋರಾಕ್ಬಿಟ್ಟು ಇವಳನ್ನ ಪದ್ಮೂನ್ ಸೊಸೆ ಸಾಕಾದಂಗೆ ಆಗ್ಬಿಟ್ಟದೆ. ಏನು ರತ್ನಾಕನು ಫೋನ್ ಮಾಡಿ ಬೋಯ್ತದೆ, ಇವಳು ಬೋಯ್ತಾಳೆ. ಮದ್ಯಾಗ ಸಿಗಿಸ್ಕೊಂಡು ನನ್ನ ಟಾರ್ಚರ್ ಕೊಡ್ತಾ ಕುಂತವ್ರೆ. ಅದೊಳೆ ಸರಿ ಆಯ್ತು. ಮಧ್ಯದಲ್ಲಿ ನಿಂತಿರೋರು ಏನು ಮಾಡಾರಂತೆ, ಏನು ಮಾಡಾರ ಮಧ್ಯದಲ್ಲಿ ನಿಂತಿರೋರು? ಯಾಕೋ ಜಾಸ್ತಿ ಆಯ್ತು ಕಂದ್ಬಿಡು. ಜಾಸ್ತಿನೇ ಅದಕ್ಕೆ ಆಗಿರೋದು. ಇನ್ನೇನದಕ್ಕೆ ನಿಜವಾಗ್ಲೂ ತಲೆ ಕೆಟ್ಟು ಕೆರೆ ಹಿಡ್ದಂಗೆ ಆಗ್ಬಿಡ್ತು ಕನಕ್ಕೆ. ಏನತ್ತಾಗೆ ಇವೆಣ್ಣು ನಾನು ರತ್ನಾಕನ ಮಗನ್ನೇ ಆಗೋದು, ಅದಕ್ಕೆ ತಮ್ಮನ್ನೇ ಆಗೋದು ಅಂತ ಅಂದದಂತೆ. ಅವನೇನು ದುಬೈಗೆ ಹೋಗಿದ್ದಾನಂತೆ. ಅವ್ರು ನೋಡ್ರಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಇವ್ರು ಮಾಡೋಕ್ಕೆ ಇಷ್ಟ ಇಲ್ಲ. ಅವೆಣ್ಣು ಮಾತ್ರವ ನಾನು ಆದ್ರಲ್ಗೆ ಆಯ್ತೀನಿ, ಇಲ್ದ್ರ ಆಯ್ಕಿಲ್ಲ. ನೀನು ಬಲವಂತದಿಂದ ಮಾಡಿದ್ರು ನಾನು ಅನ್ಕೊಟ್ಟು ಹಚ್ಕಟ್ಟಾಗ ಬಾಳಕ್ಕಿಲ್ಲ ಅಂದ್ಕೊಂಡು ಹೊಸಿ ಆಟ ಅಲ್ವಂತೆ ಕಣವ. ಎಂಗೇಜ್ಮೆಂಟ್ ದಿವಸ ಛತ್ರಕ್ಕೆ ಬರೋಕಿಲ್ಲ ಅಂತಿತ್ತಂತೆ. ಸರಿ ಕಂದ್ಬಿಡು. ಅಲ್ಲ ಕನಕ ಸಿಕ್ಕಿಲ್ಲ, ಮದುವೆ ಆದಳು ಇಲ್ವಾ ಕೇಳು. ಅದೇನು ಮಾಡಳು, ಏನಾರ ಅವ್ನು ಕರ್ಕೊಂಡೋಗಿ ರೆಡಿಯಾಗಿರೋ ಊಟಗಳು ಇಷ್ಟಕ್ಕೆ ಇರ್ತಿತ್ತಿಲ್ಲ. ಏನಾರ ಅಲ್ಲಿ ಏನಪ್ಪ ಅಂದ್ರೆ ಅವ್ನು ಇಲ್ದ ಹೊತ್ತಿಗೆ ಇವಳು ಇಲ್ಲ ಅವಳೆ ಅಷ್ಟೇ. ಅಲ್ಲ ಕರಿ ಹಸೋದಿ ಇಷ್ಟ ಇಲ್ಲ ಅಂದ್ಮೇಲೆ ಸುಮ್ಮನೆ ಇರ್ಬೇಕು ತಾನೆ. ಇಷ್ಟ ಆಗಿದ್ರೆ ಅವನು ಫೋನ್ ಮಾಡೋನು, ಅವ್ನು ಫೋನ್ ಮಾಡಿರುವಂತಲ್ಲ ಏನಿರುವಂತಲ್ಲ ಎಣ್ಣೆ ಹಿಂಗಾರದು ಇದು ಪದ್ಮೂನಂತ ತಲೆಗೆಡ್ಸ್ಬಿಡ್ತದೆ. ಒಂಚೂರು ಏನಾರೆ ಮೂಗು ಮುಸುಳಿ ನೇರವಾಗಿ ಇದ್ಬಿಟ್ಟಿದ್ರೆ ಇವಳು ಹಿಡಿಯೋಕಾಯ್ತಿತ್ತಿಲ್ಲ ಕಪ್ಪ. ಅವ್ರ ಮನೆ ಜನಗಳನ್ನ ಹಿಡಿಯೋಕಾಯ್ತಿತ್ತಿಲ್ಲ, ಅವಳನ್ನ ಹಿಡಿಯೋಕಾಯ್ತಿತ್ತಿಲ್ಲ. ಏನು ಸೀಮಿಲ್ ಮಗಳು ಅನ್ನಂಗೆ ಅವ್ರ ಅಪ್ಪ ಅಲ್ಲಿಗೆ ಕೊಡ್ಬೇಕು ಇಲ್ಲಿಗೆ ಕೊಡ್ಬೇಕು ಅಂದ್ಬಿಟ್ಟು ಒಟ್ಟಿಗೆ ಏನಪ್ಪ ಅವ್ರು ಒಪ್ಕೊಂಡಿರೋದೇ ಹೆಚ್ಚು ಮಾತ್ರ. ಅಯ್ಯೋ ಹೆಂಗೋ ಹೊಚ್ಕಟ ಸೇರ್ಕೊಳ್ಳಿ ಸುಮ್ಕಿರತ್ತಾಗಿ ಇನ್ನೇನು ಮಾಡಿ, ಹೆಂಗೋ ಹೊಚ್ಕಟ್ಟಾಗಿ ಇರ್ತಾಳೆ. ಅಯ್ಯೋ ತಾಯಿ, ನಾವು ಹೇಳೋದು ಒಂದು, ಈಗ ನಾವೇ ಆಗ್ಬಿಟ್ಟಿದ್ರು ಮಾಡ್ಬಿಡವ. ನಮ್ಮ ಮಕ್ಕಳನ್ನೇ ಮಾಡವ ಹೇಳು, ಮಾಡವ. ನಮ್ಮ ಮಕ್ಕಳನ್ನ ಅಚ್ಚುಕಟ್ಟಾಗಿರತ್ತಕ್ಕೆ ಮಾಡಬೇಕು ಅನ್ನೋದು ಬರ್ತತಾನೆ ನಮಗೂ. ಹಂಗೆ ತಾನೆ ಅವಳಿಗೂ ಆಸೆ ಇರ್ತತಾನೆ. ಎತ್ತವ್ರಿಗೆ ಹೆಂಗೆ ನಂಬುದ್ದು ಅನ್ನಂಗೆ ಅವ್ರ ಮಕ್ಕಳು ಅವ್ರಿಗೆ ಹೆಂಗಾರ ಇರಲಿ, ಅಚ್ಚುಕಟ್ಟಾಗಿರತ್ತಕ್ಕೆ ಮಾಡಬೇಕು ಮುಟ್ಬೇಕು ಅನ್ನೋದು ಒಂದು ಮನ್ಸಿಗೆ ಬಂದ್ಬಿಡ್ತದೆ. ಅಯ್ಯೋ ಏನಾರು ಮಾಡ್ಕೊಳ್ಳಿ ಸುಮ್ಕಿರೋದಕ್ಕೆ, ಏನಾರು ಮಾಡ್ಕೊಳ್ಳಿ. ಅವ್ರು ಸುದ್ದಿಗೆ ಹೋಗೋದೇ ಬೇಡ. ನೋಡ್ಕೊಂಬ್ಲಕ್ಕ ಕಾರದ್ರ ಮದುವೆ ನಿರ್ಣಯಿತ ಹೋಗೋದು. ಈಗ ಹೆಂಗೆ ಹೋಗ್ಬಿಟ್ಟು ಮುಗಿಸ್ಕೊಬೋದು, ಹಂಗೆ ಬರೋದು ಅಷ್ಟು ಬಿಟ್ರೆ ಇನ್ನು ಯಾವ್ದು ನಾನು ತಲೆ ಗಂಟಿಸ್ಕೊಳಕ್ಕಿಲ್ಲ ಕನಕ. ನಿಮ್ಮ ಅಣ್ಣಂಗೆ ಕೂತಾರ ಜಯಣ್ಣಂಗೆ ಹೊಸಿ ಇದು ಮಾಡೋದ ಕಂಬ್ಲಕ್ಕ. ಅಯ್ಯೋ ಬೇಜಾರು ಮಾಡ್ಕೊಬೇಡ ಸುಮ್ಮನಿರವ. ಅದು ಯಾಕಬೇಕು ಈಗ ತೋರಾಕು ಆಗದೆ ಆಗದೆ ಮದುವೆ. ಇದಕ್ಕೂ ನೀನು ತಲೆ ಹಾಕಕ್ಕೆ ಹೋಗ್ಬೇಡ ನೀನು, ಸುಮ್ಮನೆ ಇದ್ಬಿಡು. ಬ್ರೋಕರ್ ಪತ್ತೆ ಮಾಡ್ಕೊಟ್ಟಿರೋದು ಕನಕ. ನಾನು ಅದಕ್ಕೆ ಮದುವೆ ಸುದ್ದಿ ಯಾವ್ದು ನಾನು ಮಾತಾಡಿಲ್ಲ ಕಣವ. ಅದು ಯಾಕಬೇಕು ನಮಗೆ, ನಮ್ಮ ಹೊಟ್ಟೆ ಒಂದು ಸರಿಯಿಲ್ಲ, ಅದಕ್ಕೆ ಎದ್ರಿಕೆ ನನಗೆ. ಸರಿ ಕನ್ಯಾ ಸದಿ ಹೋಯ್ತೀವಿ ನಾವು. ಇದಕ್ಕೆ ಹಿಂಗೆ ಅಡೀರಿ, ನೆನೇನು ಏನು ಮಾಡಲೇ ಇಲ್ಲ, ಬಂದು ಲೇಟಾಗಿ ಬಂದು ಅಂದ್ಬಿಟ್ಟು ಸುಮ್ಮನಿರಿ. ಏನೋ ಒತ್ಲಂತೆ ಮಾಡ್ತೀನಿ. ಕಮ್ಲಕ್ಕನೋದು ಇಬ್ಬರು ಊಟ ಮಾಡ್ಕೊಂಡು ಹೋಗಿವ್ರಂತೆ. ಅಯ್ಯೋ ನಾನು ಅಪ್ಪರ ಹಿಂಸೆ ಮಾಡಿದ್ಲಲ್ಲ, ಬನ್ನಿ ಅಂದ್ಬಿಟ್ಟು ಇನ್ನು ಬರ್ನಿ ಅಂದ್ರೆ ಬೇಜಾರು ಮಾಡ್ಕೊತಾಳೆ ಅಂತ ಬಂದಿದ್ದು ಕಣವ. ಅಲ್ಲಿ ಬಾಂಗಬೈ ಸುಮ್ಕಿರು ಬರ್ತೀವಂತೆ. ಬಂದ್ರೇನು ಸುಮ್ಕಿರೋದಕ್ಕೆ ಇದಕ್ಕೆ ಬರ್ಬೇಡ್ದು ಅಂತ ಇದ್ದದ. ಕುತ್ಕೊಳ್ಳಿ, ಕಾಪಿ ಮಾಡ್ಕೊಬರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.